ನಮ್ಮ ಹಿಂದೂ ಸನಾತನ ಧರ್ಮ ಮುಂದೆ ಹೋಗೋಕ್ಕೆ ನೀವುಗಳೇ ಸಹಾಯ ಮಾಡ್ತೀರ. ನೀವುಗಳೇ ಬಂದಿಲ್ಲ ಅಂದರೆ ಏನು ಮಾಡೋದು? ಫೀಸ್ ಇಟ್ಟಿರೋದು ಅಂಥದ್ದೇನು ಜಾಸ್ತಿ ಇಲ್ಲ, ಸಣ್ಣ ಫೀಸ್ ಇಟ್ಟಿದ್ದೀವಿ, ಸಣ್ಣ ಮೊತ್ತ. ಜ್ಯೋತಿಷ್ಯ ಕಲಿಯೋಕ್ಕೆ ಕಲ್ತಾದ್ಮೇಲೆ ನೀವೇ ಹೇಳ್ತೀರಾ, ಸರ್ ಏನು ಸರ್ ನಿಮ್ಮ ಫೀಸ್ ಏನು ಇಲ್ಲವೇ ಇಲ್ಲ, ಎಷ್ಟು ವಿಚಾರ ತಿಳ್ಕೊಂಡ್ವಿ, ಎಷ್ಟು ಬದುಕುಗಳು ಚೇಂಜ್ ಆದ್ವಿ, ಈಗಿರೋ ದಶಾಗೆ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ನಾವು ಬದಲಾಯಿಸ್ಬೋದು, ಮುಂದಿನ ದಶ ಬರ್ತಕ್ಕಂಥದಕ್ಕೆಲ್ಲ ನಾವು ಕರೆಕ್ಟಾಗಿ ಸಿದ್ಧ ಮಾಡ್ಕೊಂಡಿದ್ದೀವಿ, ಮುಂದೆ ಗೊತ್ತಾಗ್ತಾ ಇದೆ ನನಗೆ ಮನೆ ಯಾವಾಗ ಕಟ್ತೀನಿ ಎಲ್ಲ ಕೊಡ್ತೀನಿ ಅಂತ. ಎಜುಕೇಷನ್ಗೆ ಬಂದಾಗ ಯಾವ ಲೈನ್ ಆರಿಸ್ಕೋಬೇಕು ಅಂತ ನಾವು ತಿಳ್ಕೊಬೇಕು ಅಂತಂದರೆ ಇಲ್ಲಿ ಎರಡು ವಿಚಾರಗಳಿದ್ದಾವೆ. ಒಂದು ಗ್ರಹ, ಇನ್ನೊಂದು ಮನೆಗಳು. ಮನೆಗಳು ಕೆಲವು ದಾರಿಯನ್ನು ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಓದಬೇಕು ಅಂದರೆ ಅಲ್ಲಿ 3 ಮನೆ ಭಾಳ ಪ್ರಮುಖವಾಗಿ ತೋರಿಸುತ್ತೆ. 6ನೇ ಮನೆ, 8ನೇ ಮನೆ, 12ನೇ ಮನೆ ಇಂಜಿನಿಯರಿಂಗ್ಗೆ ಭಾಳ ಒಳ್ಳೆಯದು. ಅದರಲ್ಲಿ ವಿಶೇಷವಾಗಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಓದಬೇಕು ಅಂತಂದರೆ ಸ್ವಲ್ಪ ಬದಲಾಗಿ 5 ಅಂತ ಬರುತ್ತೆ. ಆರ್ಕಿಟೆಕ್ಟ್ ಮಾಡೋರಿಗೆ 5 ಅಂತ ಬರುತ್ತೆ. ಹಾಗೆ ನಾವು ಡೇಟಾ ಸೈನ್ಸ್ಗೆ ಹೋಗಬೇಕು, ಡೇಟಾ ಬಗ್ಗೆ ನಾನು ಅನಾಲಿಸಿಸ್ ಮಾಡಬೇಕು ಅಂದರೆ 4 ಅಂತ ಬರುತ್ತೆ.